ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ವಿವಿಧ ಸಲಕರಣೆ ಪಡೆಯಲು ಮತ್ತು ಮಿನಿ ಟ್ರ್ಯಾಕ್ಟರ್ ಪಡೆಯಲು ಮತ್ತು ಇನ್ನಿತರ ಒಂದು ತೋಟಗಾರಿಕಾ ಬೀಜಗಳು ಮತ್ತು ವಸ್ತುಗಳನ್ನು ಪಡೆಯುವುದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾವೆಲ್ಲ ವಸ್ತುಗಳನ್ನು ಪಡಿಬೋದು, ಯಾವೆಲ್ಲ ಒಂದು ಸಲಕರಣೆಗಳನ್ನು ಅರ್ಜಿ ಹಾಕಿ ನೀವು ಪಡಿಬೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. 2026-27ನೇ ಸಾಲಿನ ಒಂದು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೀವೇನಾದರೂ ಕೂಡ ನಿಮ್ಮ ಒಂದು ಕೃಷಿ ಜಮೀನಿಗೆ ತೋಟಗಾರಿಕೆ ಮಾಡ್ತಾ ಇದ್ದರೆ ಅವಶ್ಯವಾಗಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗುತ್ತೆ. ನೋಡಿ, ನೀವು ಕೂಡ ನಿಮ್ಮ ಒಂದು ಬೇಕಾದಂಥ ಒಂದು ಇಕ್ವಿಪ್ಮೆಂಟನ್ನು ನೀವು ಪಡೆದುಕೊಳ್ಬೋದು. ಬನ್ನಿ ಸ್ನೇಹಿತರೆ, ಇವಾಗ ಸ್ಟಾರ್ಟ್ ಮಾಡೋಣ. ಯಾವೆಲ್ಲ ವಸ್ತುಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಲೈವ್ ಆಗಿ. ನಿಮ್ಮ ಒಂದು ತಾಲೂಕು, ನಿಮ್ಮ ಒಂದು ಜಿಲ್ಲೆಯಲ್ಲಿ ಕೂಡ ನೀವು ವಿಚಾರಣೆಯನ್ನು ಮಾಡ್ಬೋದು. ಇವಾಗ ನೋಡ್ತಾ ಇದ್ದೀರಾ, ಆನ್ಲೈನ್ ಮುಖಾಂತರ ಈ ರೀತಿಯಾಗಿ ಓಪನ್ ಆಗ್ತಾಯಿದೆ. ನಮ್ಮ ಒಂದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಲ್ಲಿ ಇವಾಗ ತೋಟಗಾರಿಕೆ ಇಲಾಖೆಯಲ್ಲಿ ಈ ಒಂದು ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ವಿವಿಧ ಘಟಕಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗ್ತಿದೆ. ನೀವು ಕೂಡ ನಿಮ್ಮ ಒಂದು ತಾಲೂಕು ತೋಟಗಾರಿಕೆ ಇಲಾಖೆಯಲ್ಲಿ ಭೇಟಿ ನೀಡಿ ಅಥವಾ ನಿಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿರುವಂಥ ತೋಟಗಾರಿಕೆ ಆಫೀಸ್ಗೆ ಭೇಟಿ ನೀಡಿ ಈ ಒಂದು ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ಅರ್ಜಿ ಆಹ್ವಾನ ಆಗಿದೆ, ಈ ಒಂದು ವಸ್ತು ನಮಗೆ ಬೇಕಾಗಿದೆ ಅಂತ ನಿಮಗೆ ಹೇಳಿದರೆ ಅವರು ನಿಮಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ತಿಳಿಸ್ಕೊಡ್ತಾರೆ. ಇದರ ಒಂದು ಲಾಸ್ಟ್ ಡೇಟ್ ಬಂದು 22/7/2026ಕ್ಕೆ ಕೊನೆಯ ದಿನಾಂಕ ಇದೆ. ಅಂದರೆ ಇದೇ ತಿಂಗಳು 22ನೇ ತಾರೀಕುವರೆಗೂ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ನಾಳೆ ಒಂದು ವಿಡಿಯೋ ಕೂಡ ಮಾಡ್ತೇನೆ. ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು, ಆ ರೀತಿಯಾಗಿದೆ. ಆಲ್ ಕರ್ನಾಟಕ ಒಂದೇ ರೀತಿಯಾಗಿ ಈ ಒಂದು ತೋಟಗಾರಿಕೆ ಇಲಾಖೆಯಿಂದ ಒಂದು ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಲಿಂಕ್ ಬಿಡ್ತಾರೆ, ಆ ಜಿಲ್ಲೆಯದ್ದು ಒಂದು ಲಿಂಕನ್ನು ಕ್ರಿಯೇಟ್ ಮಾಡ್ತಾರೆ ಅವರೇ ಆನ್ಲೈನ್ ಮುಖಾಂತರ ಗೂಗಲಲ್ಲಿ. ಅದನ್ನು ಎಲ್ಲರಿಗೂ ಕಳಿಸ್ಕೊಡ್ತಾರೆ. ಆ ಲಿಂಕ್ ಮುಖಾಂತರ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನೋಡಿ, ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನ PDF ಮುಖಾಂತರನೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಇಲ್ಲಿ ಸೂಚನೆಯಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಒಂದು PDF ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಅಂತ. ಈ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ವಸ್ತುಗಳನ್ನು ಪಡಿಬೇಕಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕಂತ ಹೇಳ್ತಾ ಹೋಗ್ತೀನಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC/ST ಅಭ್ಯರ್ಥಿಯಾಗಿದ್ದರೆ ಕಡ್ಡಾಯವಾಗಿ ಜಾತಿ ಪ್ರಮಾಣಪತ್ರ ಬೇಕಾಗುತ್ತೆ ಮತ್ತು ಅರ್ಜಿದಾರರ ಒಂದು ಫೋಟೋ ಕೂಡ ಬೇಕಾಗುತ್ತೆ ಮತ್ತು ನೀರಾವರಿ ಮೂಲ ಪ್ರಮಾಣಪತ್ರ ಅಂತದೆ. ನೀರಾವರಿ ಬಳಕೆ ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ಜಮೀನಿನಲ್ಲಿ ತೋಟದಲ್ಲಿ ನೀರು ಬಳಕೆ ಆಗ್ತಾಯಿದ್ದರೆ ಅಥವಾ ಬೋರಿಂಗ್ ಹಾಕ್ತಾಯಿದ್ರೆ ಅಥವಾ ಕೆನಲ್ ನೀರಿದ್ದರೆ, ಕಾಲುವೆ ನೀರಿದ್ದರೆ ನಿಮಗೆ ಅಲ್ಲಿ ನೀರು ಬಳಕೆ ಪ್ರಮಾಣಪತ್ರ ವಿಲೇಜ್ ಅಕೌಂಟ್ಗಳಿಂದ ಬರ್ಸ್ಕೊಂಬರ್ಬೇಕಾಗುತ್ತೆ. ಬೆಳೆ ದೃಢೀಕರಣ ಏನು ತೋಟದಲ್ಲಿ ಹಾಕಿದ್ದೀರ ಆ ಒಂದು ಬೆಳೆ ದೃಢೀಕರಣ ಬಗ್ಗೆ ಕೂಡ ವಿಲೇಜ್ ಅಕೌಂಟ್ ಗ್ರಾಮ ಲೆಕ್ಕಾಧಿಕಾರಿ ಬಗ್ಗೆ ದೃಢೀಕರಣ ಬೆಳೆಸ್ಕೊಂಡು ಬರಬೇಕಾಗುತ್ತೆ. ಪ್ರಸ್ತುತ ಒಂದು ಪಾಣಿಯನ್ನು ಕೂಡ ಬೇಕಾಗುತ್ತೆ, RTC. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಈ ಒಂದು ತೋಟಗಾರಿಕೆಯಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಇವಾಗ ಯಾವೆಲ್ಲ ವಸ್ತುಗಳಿಗೆ ತಗೋದಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಆ ಲಿಸ್ಟನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ಹೊಸ ಪ್ರದೇಶ ವಿಸ್ತರಣೆ ಬಾಳೆ ಅಂತ ಕೊಟ್ಟಿದ್ದಾರೆ. ಬಾಳೆ ಗಿಡ ಅಂಗಾಂಶ ಕೃಷಿ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಅಲ್ಲಿ ಅರ್ಜಿ ಸಲ್ಲಿಸ್ಬೋದು. ಹೊಸ ಪ್ರದೇಶ ವಿಸ್ತರಣೆ ಪಪ್ಪಾಯ ಕೂಡ ಅರ್ಜಿ ಹಾಕ್ಬೋದು. ನೀವು ಪಪ್ಪಾಯ ತೋಟ ಮಾಡ್ತೀವಿ ಅಂದರೆ ಹೊಸ ಪ್ರದೇಶ ಮಾವು ಬೆಳೆಗೆ ಕೂಡ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಮಾವಿನ ಬೀಜ ಕೊಡ್ಬೋದು ಅಥವಾ ಮಾವಿನ ಗಿಡಗಳನ್ನು ಕೂಡ ಅಲ್ಲಿ ನೀವು ಪಡಿಬೋದು. ಮತ್ತು ಹೊಸ ಪ್ರದೇಶ ವಿಸ್ತರಣೆ ದಾಳಿಂಬೆ ಅಂತ ಕೊಟ್ಟಿದ್ದಾರೆ. ದಾಳಿಂಬೆ ಗಿಡಗಳು ಅಥವಾ ದಾಳಿಂಬೆ ಬೀಜಗಳನ್ನು ಕೂಡ ನೀವು ಅಲ್ಲಿ ಪಡಿಬೋದು. ಇಲ್ಲಿ ಸೀಬೆ, ನಿಂಬೆ, ಹೈಬ್ರಿಡ್ ತರಕಾರಿ ಅಂತ ಕೊಟ್ಟಿದ್ದಾರೆ. ಹೈಬ್ರಿಡ್ ತರಕಾರಿ ಬೀಜಗಳನ್ನು ಕೂಡ ಪಡಿಬೋದು. ಇಲ್ಲಿ ಮತ್ತು ಕಟ್ಟು ಹೂವು ಅಂತ ಕೊಟ್ಟಿದ್ದಾರೆ. ಗುಲಾಬಿ ಹೂವು ಮತ್ತು ರೇವಳು, ಪುನಶ್ಚೇತನ, ಸತ್ತಾನುಪಾದಕ ಗಿಡ ಮರ ರೆಂಬೆಗಳು ತೆಗೆದು ಬೋರ್ಡೋ ಪೇಸ್ಟ್ ಲೇಪನ ಅಂತ ಕೊಟ್ಟಿದ್ದಾರೆ. ನೋಡಿ, ಖಾಲಿ ಜಾಗದಲ್ಲಿ ಕಸಿ ಮತ್ತು ಹೊಸ ಗಿಡಗಳನ್ನು ನೆಡುವುದು, ಪುನಶ್ಚೇತನ ಪಾತಿ ಮಾಡುವುದು, ಸಸ್ಯ ಸಂಸ್ಕರಣೆ ಮತ್ತು ಪೋಷಕಾಂಶ. ಅದಾದ ನಂತರ ಪವರ್ ಟಿಲ್ಲರ್ ಅಂತ ಕೊಟ್ಟಿದ್ದಾರೆ. ಪವರ್ ಟಿಲ್ಲರ್ ಸಾಮಾನ್ಯ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳು, ಸಾಮಾನ್ಯ ಸಮುದಾಯದವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಪವರ್ ಟಿಲ್ಲರ್ ಟ್ರ್ಯಾಕ್ಟರಿಗೆ ಅಳವಡಿಸುವಂಥ ಪವರ್ ಟಿಲ್ಲರ್ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಕೃಷಿ ಹೊಂಡಕ್ಕೆ ಅರ್ಜಿ ಸಲ್ಲಿಸ್ಬೋದು. ಪರ್ಮಾಗೇಟ್ ಪಾಕ್ ಹೌಸ್ ಅಂತ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಹೊದಿಕೆ, ಹೈಡ್ರೋಪೋನಿಕ್ಸ್ ಅಥವಾ ಏರೋಪೋನಿಕ್ಸ್ಗೆ ಅರ್ಜಿ ಸಲ್ಲಿಸ್ಬೋದು. ಪಕ್ಷಿ ನಿರೋಧಕ ಬಲೆ, ಈರುಳ್ಳಿ ಶೇಖರಣಾ ಘಟಕ, ಮಿಡ್ ಮ್ಯಾಟು, ತಳ್ಳುವ ಗಾಡಿ ಕೂಡ ಅರ್ಜಿ ಸಲ್ಲಿಸ್ಬೋದು. ಪವರ್ ಟಿಲ್ಲರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ. ನೋಡಿ, ಪವರ್ ಟಿಲ್ಲರು SC/ST ಅವ್ರ ಕಡೆ ಇದೆ. ಟ್ಯಾಕ್ಟ್ರಿಗಳಿದೆ ನಿಮಗೆ. ಮಿನಿ ಟ್ಯಾಕ್ಟ್ರಿ ಅಂತ ಕೊಟ್ಟಿದ್ದಾರೆ. ಟ್ಯಾಕ್ಟರ್ 4 ವೀಲ್ ಡ್ರೈವ್ 20 PTO HOಗಿಂತ ಕಡಿಮೆ ಅಂತ ಕೊಟ್ಟಿದ್ದಾರೆ. ಇದು SC/ST ಅವರಿಗೆ. ಟ್ಯಾಕ್ಟರ್ ಚಾಲಿತ ಸ್ಪ್ರೇಯರ್ ಅಂತ ಕೊಟ್ಟಿದ್ದಾರೆ. ಟ್ಯಾಕ್ಟರ್ ಚಾಲಿತ ಸ್ಪ್ರೇಯರ್ ಮತ್ತು ಬ್ಲೋವರ್ ಕೂಡ ಕೊಟ್ಟಿದ್ದಾರೆ. ಬ್ಲೋವರು ಇದು SC/ST ಅವರಿಗಿದೆ. ಮತ್ತು ಟ್ಯಾಕ್ಟರು ಸಾಮಾನ್ಯದವರಿಗೆ ಕೂಡ ಕೊಟ್ಟಿದ್ದಾರೆ. SC/ST ಅವರಿಗಿದೆ ಮತ್ತು ಸಾಮಾನ್ಯ 2A 2B 3B ಅವರಿಗೂ ಕೂಡ ಈ ಒಂದು ಮಿನಿ ಟ್ಯಾಕ್ಟ್ರಿಯನ್ನು ಈ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ. 4WD ಮತ್ತು 20
PTO HO ಕಡಿಮೆ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿ ಮತ್ತು SC/ST ಅವರಿಗೆ ಕೂಡ ಈ ಒಂದು ಟ್ಯಾಕ್ಟ್ರಿ ಸೌಲಭ್ಯವನ್ನು ಪಡ್ಕೋಬೋದು. ಇವಿಷ್ಟು ತೋಟಗಾರಿಕೆ ಇಲಾಖೆಯಲ್ಲಿ ಅರ್ಜಿ ಆಹ್ವಾನ ಆಗಿರುವ ಲಿಸ್ಟ್ಗಳನ್ನು ನಿಮಗೆ ಹೇಳಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ನಿಮಗೆ ಸಲ್ಲಿಸಿ ಯಾವ ರೀತಿ ಹಾಕೋಂತ ತೋರಿಸ್ಕೊಡ್ತೀನಿ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇದರ ರಿಲೇಟೆಡ್ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.